ರಾಜ್ಯದ ನಿರುದ್ಯೋಗಿ ಯುವಕರು ಕಾಯ್ತಾ ಇದ್ದಂತ ಕ್ಷಣ ಕೊನೆಗೂ ಕೂಡ ಸಮೀಪಿಸಿದೆ. ನಿರುದ್ಯೋಗಿ ಯುವಕರ ಪಾಲಿನ ನಿಧಿ ಅವರ ಜೇಬು ಸೇರೋದಕ್ಕೆ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ. ಹಾಗಿದ್ರೆ ಯಾರಿಗೆಲ್ಲ ನಿಧಿ ಸಿಗತ್ತೆ, ಇದಕ್ಕೆ ಮಾಡಬೇಕಾದಂತ ಕೆಲಸವೇನು ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ಇದೆ ನೋಡಿ. ಗ್ಯಾರಂಟಿ ನಿರುದ್ಯೋಗಿ ಯುವಕರು ಕಳೆದ 5-6 ತಿಂಗಳಿನಿಂದ ಎದುರು ನೋಡ್ತಿದ್ದ ಸಮಯ ಬಂದಿದೆ. ರಾಜ್ಯ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಘೋಷಿಸಿದಂತೆ 5 ಗ್ಯಾರಂಟಿಗಳ ಪೈಕಿ ಒಂದಾದ ಯುವ ನಿಧಿ ಯೋಜನೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ 4 ಗ್ಯಾರಂಟಿಗಳನ್ನ ಜಾರಿಗೆ ತಂದಿರುವ ಕಾಂಗ್ರೆಸ್ ಸರ್ಕಾರ ಈಗ 5ನೇ ಭರವಸೆಯನ್ನ ಜಾರಿಗೆ ತರ್ತಿದೆ. ಜನವರಿ 12ರಂದು ಶಿವಮೊಗ್ಗದಲ್ಲಿ ಯುವ ನಿಧಿಗೆ ಚಾಲನೆ. ಬಹುದಿನಗಳಿಂದ ಕಾಯ್ತಿದ್ದ ಕ್ಷಣ ಸಮೀಪಿಸುತ್ತಿದೆ. ಪಂಚ ಗ್ಯಾರಂಟಿಗಳನ್ನ ಘೋಷಿಸಿದ ಸರ್ಕಾರ ಯುವ ನಿಧಿಯನ್ನ ಮರೆತೇ ಬಿಟ್ಟಿತು ಎಂಬ ಅಪವಾದ ಕೇಳಿ ಬರ್ತಿರುವಾಗಲೇ ಸರ್ಕಾರ ಯುವ ನಿಧಿಗೆ ಮುಹೂರ್ತ ಫಿಕ್ಸ್ ಮಾಡಿದೆ. ಮುಂದಿನ ವರ್ಷ ಜನವರಿ 12ರಂದು ಶಿವಮೊಗ್ಗದಲ್ಲಿ ಯೋಜನೆಗೆ ಚಾಲನೆ ಸಿಗಲಿದೆ ಅಂತ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವಿವೇಕಾನಂದ ಜಯಂತಿಯಂದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಸಿ ಡಿಪಿಟಿ ಮೂಲಕ ನೇರವಾಗಿ ಹಣ ಹಾಕಲಾಗುತ್ತೆ. ಇದಕ್ಕೆ ಡಿಸೆಂಬರ್ 26ರಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಲೋಗೋ ಮತ್ತು ನೋಂದಣಿ ಮಾಡಿಕೊಳ್ಳಲು ಚಾಲನೆ ನೀಡಲಿದ್ದಾರೆ ಅಂತ ತಿಳಿಸಿದ್ರು. ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಪ್ರತಿ ತಿಂಗಳು 2 ವರ್ಷದವರೆಗೆ ನಾವು ಕೊಡ್ತೀವಿ ಅಂತಕ್ಕಂಥ ನಮ್ಮದೇನು ಗ್ಯಾರಂಟಿ ಇತ್ತು, ಅದನ್ನು ನಾವು ಕಾರ್ಯಗತಗೊಳಿಸ್ತಾ ಇದ್ದೀವಿ. ಪಾಸಾಗಿ 6 ತಿಂಗಳವರೆಗೆ ಅವರಿಗೆ ಸಿಕ್ಕಿಲ್ಲ ಅಂದರೆ, ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿಲ್ಲ ಅಂದರೆ ದೇ ಆರ್ ಎಂಟೈಟಲ್ಡ್ ಫಾರ್ ಯುವ ನಿಧಿ ಅಂತಕ್ಕಂಥದ್ದು ನಮ್ಮ ಭರವಸೆ ಆಗಿತ್ತು. ಆ ಭರವಸೆ ಅಂತಲೇ ನಾವು ಡಿಸೆಂಬರಲ್ಲಿ ಅವರೆಲ್ಲ ಎಂಟೈಟಲ್ ಆಗ್ತಾರೆ, 6 ತಿಂಗಳು ಆಗ್ತದೆ ಅವ್ರಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸಾಗಿ, ಹಾಗಾಗಿ ಅವ್ರು ಎಂಟೈಟಲ್ ಆಗ್ತಾರೆ ಅಂತ ಹೇಳಿ ನಾವು ಡಿಸೆಂಬರಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಲಾಂಚ್ ಮಾಡ್ತಾ ಇದ್ದೀವಿ. 12 ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿಬಿಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ 12ನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳು ಪೂರೈಸಿದವರು ಮತ್ತು ಉನ್ನತ ಶಿಕ್ಷಣ ಅಥವಾ ಯಾವುದೇ ಉದ್ಯೋಗ ಮಾಡದಿರುವವರು ಈ ಅರ್ಜಿಯನ್ನ ಸಲ್ಲಿಸಬಹುದು. ಪದವಿ ಹೊಂದಿರುವವರಿಗೆ ಮತ್ತು ಡಿಪ್ಲೊಮಾ ತೇರ್ಗಡೆ ಆದವರಿಗೆ ಈ ಯೋಜನೆಯ ಲಾಭ ಸಿಗಲಿದೆ. ಉದ್ಯೋಗ ಸಿಗುವವರೆಗೆ ಅಥವಾ 2 ವರ್ಷ ಅವಧಿಯವರೆಗೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಹಾಕಲಾಗುತ್ತೆ. ಹಾಗೂ ಯೋಜನೆಯ ಲಾಭ ಪಡೆಯಲು ಬಯಸುವವರು ಇದೇ ಡಿಸೆಂಬರ್ 26ರಂದು ನೋಂದಣಿ ಮಾಡಿಕೊಳ್ಳಬೇಕಿದೆ. ಒಟ್ಟಾರೆ ನಿರುದ್ಯೋಗಿ ಯುವಕರು ಕಾಯ್ತಿದ್ದ ನಿಧಿ ಅವರ ಖಾತೆಗೆ ಸೇರಲಿದೆ. ಜನವರಿ 12ರಂದು ಯುವಕರ ಜೇಬು ಸೇರಲಿದೆ. ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.